ಕೆಲವು ಬೋಳಿ ಮಕ್ಳು ಇರ್ತಾರೆ ಹೆಂಗೆ ಅಂತಂದರೆ ₹1 ಹುಡುಗರು ಖರ್ಚು ಮಾಡಲ್ಲ. ನಾನು ಅವ್ರ ಮೆಮೊರೀಸ್ ಇರುತ್ತಲ್ಲ ಅದನ್ನು ನೆನೆಸ್ಕೊಂಡು ಡ್ರಿಂಕ್ಸ್ ಮಾಡ್ಬೋದು. ಹೆವಿ ಡ್ರಿಂಕ್ಸ್ ಮಾಡ್ತೇನೆ ಅಷ್ಟೇ. ಬಟ್ ನನ್ನ ಹುಡುಗಿ ಆ ಥರ ಹೇಳಿಕೆ ಚಾನ್ಸ್ ಇಲ್ಲ. ದುಡ್ಡಿತ್ತು ಅದಕ್ಕೆ ಹೋದ್ರು ಬಿಟ್ಬಿಟ್ಟು. ಒಂದು ತಲೆನೋವು ಹೋಗ್ಬಿಟ್ಟಂಗೆ ಅದು ಅರ್ಥ. ಅಫ್ಕೋರ್ಸ್ ಕೇಳ್ತೀನಿ. ಏನು ಕೇಳ್ತೀರಾ? ಯಾಕೆಂದರೆ ಅವನು ನನ್ನ ಮೇಲಿರೋ ಕನ್ಸರ್ನಿಂದ ನನ್ನ ಮೇಲಿರೋ ಕೇರಿಂದ ಹೇಳಿರ್ತಾನೆ, ಅದಕ್ಕೋಸ್ಕರ ನಾನು ಕೇಳ್ತೀನಿ. ದಸ್ ನಥಿಂಗ್ ಕಾಲ್ಡ್ ಎಸ್ ಟ್ರೂ ಲವ್. ಮ್ಯಾಮ್, ಒಂದು ವೇಳೆ ಬ್ರೇಕಪ್ ಆದರೆ ನೀವು ಅದನ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ನಾನು ಅವ್ರ ಮೆಮೊರೀಸ್ ಇರುತ್ತಲ್ಲ ಅದನ್ನು ನೆನೆಸ್ಕೊಂಡು ಡ್ರಿಂಕ್ಸ್ ಮಾಡ್ಬೋದು. ಹೆವಿ ಡ್ರಿಂಕ್ಸ್ ಮಾಡ್ತೇನೆ ಅಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅದು ಬಿಟ್ಟು ಮ್ಯಾಮ್ ಬೇರೆ ಅದೇ ಅವ್ರ ಮೆಮೊರೀಸ್ ಎಲ್ಲ ತುಂಬ ಇರುತ್ತಲ್ಲ ಅದನ್ನೆಲ್ಲ ಫೀಲ್ ಮಾಡ್ಕೋತೀನಿ. ಮ್ಯಾಮ್, ಇವಾಗ ಅಲ್ಲ, ನೀವು ಆ ಬ್ರೇಕಪ್ಪಿಂದ ಕಲಿಯೋ ಪಾಠ ಅಂದರೆ ಯಾವುದು? ಮತ್ತೆ ರಿಲೇಶನ್ಶಿಪ್ಗೆ ಹೋಗಬಾರ್ದು ಅಷ್ಟೇ. ಓಕೆ, ಅದಕ್ಕೊಂದು ಸಾಂಗ್ ಡೆಡಿಕೇಟ್ ಮಾಡತ್ತಿದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಯಾವುದಕ್ಕೆ? ಬ್ರೇಕಪ್ ಆದಮೇಲೆ ಒಂದು ಸಾಂಗ್ ಆಗಿರೋ ಪರ್ಸನ್ಗೆಲ್ಲ ನಿಮ್ಗೆ ನೀವೇ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಕೊತೀರಾ? ಅದು ಎಂತೆಯ? ಏನಾಗಲಿ ಮುಂದೆ ಸಾಗು ನೀ ಆ ಸಾಂಗ್. ಸರ್, ಬ್ರೇಕಪ್ ಆದಾಗ 100% ಸೆಲೆಬ್ರೇಟ್ ಮಾಡಲೇಬೇಕು. ಒಂದು ತಲೆನೋವು ಹೋಗ್ಬಿಟ್ಟಂಗೆ ಅದು ಅರ್ಥ. ಕಮಿಟ್ ಆದಾಗ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ. ಬ್ರೇಕಪ್ ಆದಾಗ 100% ಮಾಡಬೇಕು. ಯೂಶಲಿ ಜನ ಎಲ್ಲನೂ ಏನೇ ಆದ್ರೂ ಎಣ್ಣೆ ಹೊಡಿ. ಮಗ ಒಂದು ಗಾಡಿ ತಗೊಂಡೆ ಪಾರ್ಟಿ, ಎಣ್ಣೆ ಹೊಡಿ. ಬ್ರೇಕಪ್ ಆಯಿತು, ಮಗ 100% ನೀನು ಅವಳಿಗೆ ಹೆಸರೆಲ್ಲ ಆಚೆ ಬಂದು ಅವಳ ನೆನಪೆಲ್ಲ ಕಿತ್ಕೊಂಡು ಹೋಗ್ಬೇಕು, ಎಣ್ಣೆ ಹೊಡಿ. ಮಗ ಕಮಿಟ್ ಆದ್ನೋ, ಎಣ್ಣೆ ಹೊಡಿ. ಪ್ರತಿಯೊಂದಕ್ಕೂ ಎಣ್ಣೆ ಹೊಡಿಯೋದು. ಬಟ್ ಬ್ರೇಕಪ್ ಆದಾಗ 100% ಸೆಲೆಬ್ರೇಟ್ ಮಾಡಬೇಕು. ಇನ್ನೊಂದು ಹುಡುಗಿ ಬರೋ ತನಕನೂ ಸೆಲೆಬ್ರೇಟ್ ಮಾಡ್ತಾನೇ ಇರಬೇಕು. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಅಫ್ಕೋರ್ಸ್ ಕೇಳ್ತೀನಿ. ಏನು ಕೇಳ್ತೀರಾ? ಯಾಕೆಂದರೆ ಅವನು ನನ್ನ ಮೇಲಿರೋ ಕನ್ಸರ್ನಿಂದ ನನ್ನ ಮೇಲಿರೋ ಕೇರಿಂದ ಹೇಳಿರ್ತಾನೆ, ಅದಕ್ಕೋಸ್ಕರ ನಾನು ಕೇಳ್ತೀನಿ. ಅದು ಅವ್ನು ಹೇಳೋದು ನಿಮಗೆ ತುಂಬ ಇರಿಟೇಷನ್ ಆದರೆ ಏನು ಮಾಡ್ತೀರಾ? ಒಂದೊಂದ್ಸಲಿ ಆಗುತ್ತೆ. ಆದಾಗ ಅವ್ನು ಏನಂತ ಕೇಳ್ತಾ ಇದ್ದಾನೆ ಅಂತ ಅದ್ರ ಬ್ಯಾಕ್ಗ್ರೌಂಡ್ ಅಂದರೆ ಅವ್ನು ಏನಂತ ಕೇಳ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಕೋಪನೂ ಬರೋಲ್ಲ, ಏನು ಇರಿಟೇಷನೂ ಆಗಲ್ಲ. ಅವ್ನು ಹೇಳೋದಕ್ಕೆಲ್ಲ ಒಪ್ಕೊತೀರಾ? ಎಲ್ಲದಕ್ಕೂ ಒಪ್ಕೊಳ್ಳೋದಿಲ್ಲ, ಯಾವುದಕ್ಕೆ ಒಪ್ಕೋಬೇಕು ಅದನ್ನ ಯೋಚನೆ ಮಾಡಿ ಒಪ್ಕೋಬೇಕು ಅಷ್ಟೇ. ಓಕೆ, ಅವ್ನಿಗೆ ಎಷ್ಟು ಪ್ರಯಾರಿಟಿ ಕೊಡ್ತೀರಾ ನೀವು? ಎಷ್ಟು ಪ್ರಿಯಾರಿಟಿ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತೀನಿ, ಯಾರಿಗೆ ಅಷ್ಟೇ. ಅಂದರೆ ಫ್ಯಾಮಿಲಿನ ಅವನ ಅಂತ ಬಂದಾಗ ಯಾರಿಗೆ ಹತ್ರ? ಕೋರ್ಸ್ ಫ್ಯಾಮಿಲಿ. ಮತ್ತು ಅವನ ಕತೆ ಅಂದರೆ ಅದನ್ನ ಅವ್ನಿಗೆ ಫಸ್ಟು ಲವ್ ಮಾಡೋಕ್ಕೂ ಮುಂಚೆ ಫ್ಯಾಮಿಲಿ ಬಗ್ಗೆ ಅವ್ನಿಗೆ ಅರ್ಥ ಮಾಡಿಸ್ಬಿಟ್ಟು ಆಮೇಲೆ ಲವ್ ಮಾಡಬೇಕು ಮಾಡೋದು. ಓಕೆ, ಇವಾಗ ಅವನು ತುಂಬ ಏನಪ್ಪ ಅಂತ ರಿಚ್ ಇರೋಲ್ಲ, ಅಂತ ಮಿಡಲ್ ಕ್ಲಾಸ್ ಇರೋಲ್ಲ, ಮಧ್ಯದಲ್ಲಿ ಇರ್ತಾನೆ. ಅವನು ನಿಮ್ಮನ್ನ ಇಷ್ಟಪಡ್ತಿರ್ತಾನೆ. ಬಟ್ ನಿಮ್ಮ ಮನೆ ಕಡೆ ಏನಂದರೆ ಮದುವೆ ಮಾಡಿಸಿದ್ರೆ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಿಸ್ಬೇಕಂತ ಹೇಳ್ತಾರೆ. ಮನೇಲಿ ಒಪ್ಪಲ್ಲ. ಅವಾಗ ಅವನ್ನ ಹೆಂಗೆ ಒಪ್ಪಿಸ್ತೀರಾ ಮನೇಲಿ? ಅವನು ಸುಮ್ಮನೆ ಕೆಲಸ ಮಾಡದೆ ಈ ಥರ ಪೋಲಿ ಮಾಡಿಕೊಂಡು ಈ ಥರ ಆ ಥರ ಇರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ಲವ್ ಮಾಡಿದೆ ಅಂತ ಅಂದರೆ ಅವ್ನು ಆ ಥರ ಇರೋದಕ್ಕೆ ನಾನು ಬಿಡೋಲ್ಲ. ನಾನು ಲವ್ ಮಾಡಿದವನು ಯಾವ ಥರನೇ ಇರಲಿ, ಅವನು ಯಾರಾದರೂ ನೋಡಿದ್ರೆ ಅಪ್ಪ ಈ ಥರ ಇದ್ದಾನೆ, ಇಂಥವಳನ್ನ ಇವಳು ಲವ್ ಮಾಡ್ತಾ ಇದ್ದಾಳೆ ಅಂದರೆ ಸರಿ ಅಂತ ನಮ್ಮ ಮನೇಲಿ ನೋಡಿದ ತಕ್ಷಣ ಅವ್ರಿಗೆ ಆ ಥರ ಫೀಲ್ ಆಗಬೇಕು. ಆ ಥರ ಅವ್ನು ಬೇರೆ ಥರ ಇದ್ರೂ ನಾನು ಆ ಥರ ಚೇಂಜ್ ಮಾಡ್ತೀನಿ. ಓಕೆ, ನಿಮ್ಮ ಮನೇಲಿ ನಿಮ್ಗೆ ಸಪೋರ್ಟ್ ಮಾಡ್ತಾರಲ್ಲ? ಹೋಗಲ್ಲ? ಇಲ್ಲ. ಮ್ಯಾಮ್, ಇವಾಗ ನಾನು ನಿಮ್ಗೊಂದು ಒಂದು ವಿಟಿ ತೋರಿಸ್ತೀನಿ. ಆ ವಿಟಿ ನೋಡಿ ನಿಮ್ಗೆ ಅದರಲ್ಲಿ ಏನು ಫೀಲ್ ಆಗುತ್ತೋ ಅದ್ರ ಬಗ್ಗೆ ಒಂದೆರಡು ಮಾತಾಡಿ. ಯಸ್ ಶೋರ್. ಓಕೆ, ನೋಡಿದ್ರಾ? ಏನು ಅರ್ಥ ಆಯಿತು? ದುಡ್ಡಿತ್ತು ಅದಕ್ಕೆ ಹೋದ್ರು ಬಿಟ್ಬಿಟ್ಟು. ಅದೊಂದು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋದಿದ್ರೆ. ಏನೋ ಲೈಕ್ ದುಡ್ಡಿದೆ ಮಾತಾಡಲ್ಲ ಇವಾಗ. ಅಂದರೆ ಪ್ರೀತಿ ಯಾವಾಗಲೂ ದುಡ್ಡಿಂದ ಹೋಗುತ್ತೆ. ಎಸ್, ದಸ್ ನಥಿಂಗ್ ಕಾಲ್ಡ್ ಎಸ್ ಟ್ರೂ ಲವ್. ಹುಡುಗಿ ಕೈ ಕೊಟ್ಟು ಬೇರೆ ಜೊತೆ ಫೀಲ್ ಆಗ್ತದೆ ಅವನಿಗೆ. ಅಲ್ಲ ಸರ್, ಅದು ನಿಮ್ಗೆ ಆ ವಿಡಿಯೋ ನೋಡಿದ ತಕ್ಷಣ ಅಂದರೆ ಆ ಹುಡುಗಿ ಮೆಂಟಾಲಿಟಿ ಯಾವ ಥರ ಅಂತ ಅನಿಸ್ತು? ಬರೀ ದುಡ್ಡು ನೋಡ್ಬಿಟ್ಟು ಕಾರ್ ನೋಡ್ಬಿಟ್ಟು ಹೋಗ್ಬಿಟ್ಲು, ಬೈಕ್ ಬರಲಿಲ್ಲ. ಬೈಕ್ ಬಿಟ್ಟು ಏನಂತ ಲಂಬರ್ಗಿನ ಕಾರಲ್ಲಿ ಹೊರಟೋಗ್ಬಿಟ್ಲಲ್ಲ. ಪಾಪ ಇವ್ನು ಬಂದು ಬೈಕಲ್ಲಿ ಜೊತೆ ಕರ್ಕೊಂಬಂದ, ಅವ್ನ ಜೊತೆ ಹೋಗೋದಲ್ವಾ? ಹಾಂ ಸರ್, ಹಂಗಂದ್ರೆ ಹುಡುಗಿರು ಯಾವಾಗಲೂ ಬೆಟರ್ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲ ಕರೆಕ್ಟು. ನನಗೆ ನಮ್ಮ ಚೆನ್ನಾಗಿದ್ರೆ ಅವ್ನ ಜೊತೆ ಹೋಗ್ಬಿಡ್ತಾರೆ ಅಲ್ಲಿ. ಸರಿನಾ ಸರ್? ತಪ್ಪಲ್ವಾ? ಮತ್ತೆ ಬೇರೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದು ದಯವಿಟ್ಟು ಆ ಥರ ಮಾಡಬಾರ್ದು. ಈಗಿನ ಫ್ಯೂಚರಲ್ಲಿ ಹುಡುಗರು ಬರೀ ದುಡ್ಡೇ ನೋಡಲ್ಲ, ಮನ್ಸು ನೋಡ್ಬೇಕು ಅವ್ರದ್ದು ಅಲ್ವಾ? ಹುಡುಗಂದು ಮನಸ್ಸು ಪಾಪ ಇಷ್ಟಪಟ್ಟು ಮಾಡ್ತಿರ್ತಾನೆ. ಅವ್ನು ಬೈಕಲ್ಲಿ ಬಂದುಬಿಡ್ತಾನೆ ಅಂತ ಕಾರಲ್ಲಿ ಇದು ಮಾಡಬಾರ್ದು ಅಲ್ವಾ? ಹುಡುಗರಿಗೆಲ್ಲ ಈಗಿನ ಕಾಲದ ಹುಡುಗರು ಅವಾಗಿನ ಕಾಲ ಇತ್ತು. ಈಗಿನ ಕಾಲದಲ್ಲೆಲ್ಲ ಆ ಥರ ಶೋಕಿ ಮಾಡ್ತಾರೆ. ಏನೋ ಹುಡುಗರು ಕಷ್ಟಪಟ್ಟು ತಂದಿದ್ದಾರೆ, ಹುಡುಗಿರು ಅವ್ರ ಹತ್ರ ಖರ್ಚು ಮಾಡಿ ತಿನ್ನಿಸ್ಬಿಟ್ಟು ಹುಡುಗಿ ಕೈ ಕೊಟ್ಟು ಹೋಗ್ಬಿಟ್ರೆ ಎಷ್ಟು ಫೀಲ್ ಆಯ್ತು ನೋಡಿ ಅದು ಇದರಲ್ಲಿ ವಿಡಿಯೋದಲ್ಲಿ ಅಲ್ವಾ?
ಮ್ಯಾಮ್ ಇವಾಗ ನೀವು ಒಂದು ಹುಡುಗನ ಇಷ್ಟಪಡ್ತಿರ್ತೀರ ಅಂದ್ಕೊಳ್ಳಿ, ಆ ಹುಡುಗ ನಿಮಗೆ ಬೇರೆ ಹುಡುಗರ ಜೊತೆ ಮಾತಾಡಬೇಡ, ಬೇರೆ ಹುಡುಗರ ಜೊತೆ ಹೋಗಬೇಡ, ಬೇರೆ ಹುಡುಗರ ಜೊತೆ ಇರಬೇಡ ಅಂತ ಈ ಥರ ಎಲ್ಲ ಕಂಡೀಷನ್ ಹಾಕಿದ್ರೆ ಏನು ಮಾಡ್ತೀರಾ? ಆ್ಯಕ್ಚುಲಿ ಒಂದು ರಿಲೇಷನ್ಶಿಪ್ ಮಾಡುವಾಗ ಹುಡುಗಿನ ಫ್ರೀಯಾಗಿ ಬಿಡಬೇಕು, ಯಾವುದೇ ರಿಸ್ಟ್ರಿಕ್ಷನ್ ಮಾಡಬಾರ್ದು. ಆ ರಿಸ್ಟ್ರಿಕ್ಷನ್ ಮಾಡಿದರೆ ಯಾವುದೇ ಹುಡುಗಿ ಆಗಿರಲಿ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಅಂದ್ಕೊಳ್ಳಲ್ಲ. ಫ್ರೀಯಾಗಿ ಬಿಡಬೇಕು, ಫ್ರೀಡಮ್ ಇರಬೇಕು, ರಿಸ್ಟ್ರಿಕ್ಷನ್ ಮಾಡಬಾರ್ದು ನಾನು ಹೇಳೋದು. ಮ್ಯಾಮ್ ಇದೇ ಮಾತನ್ನ ನಿಮ್ಮ ಪೇರೆಂಟ್ಸಲ್ಲಿ ನಿಮ್ಮ ತಂದೆ ಏನಾದರೂ ಹೇಳಿದ್ರೆ ಅವಾಗ ಏನು ಮಾಡ್ತೀರಾ? ನಮ್ಮ ಪಪ್ಪ ಅಮ್ಮ ಹೇಳಲ್ಲ, ನನಗೇನು ಬೇಕು ಅದು ಮಾಡು ಅಂತ ಹೇಳ್ತಾರೆ. ಅಕಸ್ಮಾತ್ ಹೇಳಿದ್ರೆ ಏನು ಮಾಡ್ತೀರಾ? ಹೇಳಿದ್ರೆ ಕೇಳ್ತೀನಿ, ಪಪ್ಪ ಅಮ್ಮನ ಮಾತು ಕೇಳಲೇಬೇಕು, ಕೇಳ್ತೀನಿ. ಯಾಕಂದರೆ ಅವರು ನಮಗೆ ಎಜುಕೇಷನ್ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡ್ತಾರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಸೊ ಅವ್ರ ಮಾತು ಕೇಳಲೇಬೇಕು. ಹಾಗಂತ ಅದನ್ನು ನಮ್ಮ ಹುಡುಗನಿಂದ ಎಲ್ಲ ಮಾತು ಕೇಳಬೇಕು ಅಂತ ನಾನಂತೂ ಅದು. ಮ್ಯಾಮ್ ಅವರು ಒಳ್ಳೆ ಇಂಟೆನ್ಷನಿಂದನೇ ಹೇಳ್ತಾ ಇರ್ಬೋದಲ್ಲ, ಯಾಕಂದರೆ ಒಬ್ಬ ಹುಡುಗನ ಮೈಂಡ್ಸೆಟ್ ಒಂದು ಹುಡುಗನಿಗೆ ಅಲ್ಲ ಗೊತ್ತಿರೋದು. ಅದು ಹೌದು. ಹಾಗಂದ್ರೆ ಎಲ್ಲ ವಿಷಯದಲ್ಲೂ ಆ ಥರ ರಿಸ್ಟ್ರಿಕ್ಟ್ ಮಾಡೋದು ಯಾಕೋ ತುಂಬ ಓವರ್ ಅನಿಸುತ್ತೆ ಅಲ್ಲ. ಒಂದು ಪೊಸೆಸಿವ್ನೆಸ್ ಇರುತ್ತೆ, ಆರಲ್ಸ್ ಇಟ್ಸ್ ಟಾಕ್ಸಿಕ್ ಅಷ್ಟೇ. ಅದಕ್ಕೆ ನೀವು ಏನಂತೀರ? ಅದಕ್ಕೆ ಅವ್ನು ಹೇಳೋ ಮಾತನ್ನ ಕೇಳ್ತೀರಾ ಇಲ್ಲ ಇಗ್ನೋರ್ ಮಾಡ್ತೀರಾ? ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಹೇಳಿದ್ರೆ ಕೇಳ್ತೀನಿ, ಆರಲ್ಸ್ನು. ಅಕಸ್ಮಾತ್ ಇದೇ ಮಾತು ನಿಮ್ಮ ಡ್ಯಾಡಿ ಏನಾದರೂ ಹೇಳಿದ್ರೆ ಥರ ಬೇರೆ ಹುಡುಗರು ಕೇಳ್ತೀನಿ ಆಬ್ವಿಯಸ್ಲಿ ಕೇಳ್ತೀನಿ. ತಂದೆ ಮಾತು ಬೆಲೆ ಅವರೇ ಸಾಕ್ತಾ ಇರೋದು, ನೋ ಅದರ್ ಆಪ್ಷನ್ ನಮಗೆ ಕೇಳ್ತೀನಿ. ಆಬ್ವಿಯಸ್ಲಿ ಒಳ್ಳೆ ಇಂಟೆನ್ಷನ್ ಇರುತ್ತೆ, ಇಟ್ಸ್ ಡ್ಯಾಡ್ ಆಫ್ ಕೋರ್ಸ್. ಓಕೆ, ಒಂದು ಹುಡುಗ ಪ್ಲೇ ಬಾಯ್ ಆಗೋದು ಯಾವಾಗ? ಹುಡುಗಿರಿಗೆಲ್ಲ ಖರ್ಚು ಮಾಡಿದಾಗ. ಅಂದರೆ ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಸ್ವಲ್ಪ? ಕೆಲವು ಬೋಳಿ ಮಕ್ಳು ಇರ್ತಾರೆ, ಹೆಂಗೆ ಅಂತಂದರೆ ₹1 ಹುಡುಗರು ಖರ್ಚು ಮಾಡಲ್ಲ, 100% ಎಲ್ಲ ಹುಡುಗಿರನ್ನ ಹಾಕ್ಕೊಂಡು ಫಿಲಮ್ ಕರ್ಕೊಂಡು ಹೋಗ್ತಾನೆ. ನಮ್ಮ ಜೊತೆ ಬಂದಾಗ ಮಾತ್ರ ಹಿಂದೆ ಇರ್ತಾನೆ. ಅವನಿಗೆ ಪೇ ಮಾಡಬೇಕಾದಾಗಲೇ ಅವ್ನಿಗೆ ಫೋನ್ ಬರೋದು. ಅದೇ ಹುಡುಗಿರ ಜೊತೆ ಹೋದಾಗ ಎಲ್ಲರಿಗೂ ಪೇ ಮಾಡಿ ಪ್ಲೇ ಬಾಯ್ ಆಗ್ತಾನೆ ಅಷ್ಟೇ. ಓಕೆ, ಕೊನೆಯದಾಗಿ ನಿಮ್ಮ ಲೈಫಲ್ಲಿ ನೀವು ಯಾವ್ದಾದ್ರು ಮೋಸ ಹೋಗಿದ್ದೀರಾ? 100% ಅಣ್ಣ. ಅದರಿಂದ ಕಲ್ತಿರೋ ಪಾಠ ಏನು? ಮತ್ತೆ ಮೋಸ ಹೋಗ್ದಂಗೆ ನೋಡ್ಕೋಬೇಕು. ಬಟ್ ದೇವ್ರು ಇದಾರಲ್ಲ, ಡಿಫ್ರೆಂಟ್ ಸ್ಕ್ರಿಪ್ಟ್ ಬರೀತಾನೆ. ಇವಾಗ ಈ ಥರ ಒಂದು ಮೋಸ ಆಯಿತು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಥರ ಸ್ಕ್ರಿಪ್ಟ್ ಬರೆದಿರ್ತಾನೆ. ಸೊ ನಾವು ಒಂದು ಸರಿ ಮೋಸ ಆದರೆ ಮತ್ತೆ ನಾವು ಆ್ಯಕ್ಚುಲಿ ಕಲಿಬೇಕು. ಅದಕ್ಕೆ ರೆಡಿ ಕಲ್ತಿರ್ತೀರಿ. ಬಟ್ ನೆಕ್ಸ್ಟ್ ಇನ್ನೊಂದು ಸ್ಕ್ರಿಪ್ಟ್ ಬರೆದು ಇನ್ನೊಂದು ಥರ ವೆರೈಟಿಯಾಗಿ ಮೋಸ ಮಾಡ್ತಾನೆ. ಬಟ್ ದೇವರೇ ಮೋಸ ಮಾಡ್ತಾ ಇರ್ತಾನೆ ಆವಾಗ. ಬಟ್ ಕಾಣಿಸ್ಲಿ ಅಂತ ವೆಯ್ಟಿಂಗು. ಓಕೆ, ಜೀವನದಲ್ಲಿ ತುಂಬ ಖುಷಿಯಾಗಿರ್ಬೇಕಂದ್ರೆ ಏನು ಮಾಡಬೇಕು? ಸಿಂಪಲಾಗಿ ಹೇಳಬೇಕು ಅಂದರೆ ಎಣ್ಣೆ ಹೊಡಿಬೇಕು. ಅದು ಬಿಟ್ಟರೆ ಯಾವುದೂ ರಿಗ್ರೆಟ್ ಇರಬಾರ್ದಣ್ಣ, ನಗ್ನಗ್ತಾ ಇರಬೇಕು. ಅದೇ ನಿಮ್ಮಂಥವ್ರ ಜೊತೆ ಚಾನಲ್ಸ್ ಜೊತೆ ಆವಾಗ ಮಾತಾಡಿದಾಗ ಖುಷಿಯಾಗುತ್ತೆ. ಅದೇ ಇದೇ ಥರ ಏನೋ ನಾವು ಇನ್ಸ್ಟಾಗ್ರಾಮ್ ರೀಲ್ಸು ಆ ಥರ ಮಾಡ್ತಾಯಿದ್ರೆ 100% ಖುಷಿಯಾಗಿರ್ತಾರಣ್ಣ. ಸರ್, ಕೊನೆಯದಾಗಿ ಇವಾಗ ನೀವು ಒಂದು ಹುಡುಗಿಗೆ ಪ್ರಪೋಸ್ ಮಾಡಬೇಕಂದ್ರೆ ಆ ಹುಡುಗಿಯಲ್ಲಿ ಏನೆಲ್ಲ ಕ್ವಾಲಿಟೀಸ್ ನೋಡ್ತೀರಾ? ಅಣ್ಣ, ಫಸ್ಟು ಆ್ಯಕ್ಚುಲಿ ಬ್ಯೂಟಿನೇ ನೋಡೋದು ಎಲ್ಲರೂ. ಅದು ನೋಡಿಬಿಟ್ಟೆ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ನು. ಬ್ಯೂಟಿ ಒಂದು ಸ್ವಲ್ಪ ಇತ್ತು ಅಂತಂದ್ರೂ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ಅವ್ರು ನಮಗೆ ಚೆನ್ನಾಗಿ ಕಾಣಲ್ಲ. ನನ್ನ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಇದು. ತುಂಬ ಜನ ಹುಡುಗಿರು ನನ್ನ ಕಾಂಟ್ಯಾಕ್ಟಲ್ಲಿರೋರೆ ನೋಡೋಕೆ ಮಾತ್ರ ಬ್ಯೂಟಿಫುಲ್ ಆಗಿದ್ದಾರೆ. ನನ್ನ ಫ್ರೆಂಡ್ಸ್ನ ಯಾರನ್ನ ಕರ್ಕೊಂಡು ಹೋದರೆ ಅಷ್ಟೇ ಸಾಕು, ಏನು ಮಗ ಸಖತ್ ಫಿಗರು ಹಂಗೆ ಹಿಂಗೆ ಅಂತಾರೆ. ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಬಟ್ ನನಗೆ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಅದೇ ಒಂದು ಅವರೇಜ್ ಹುಡುಗಿ ಇದ್ರೂ ಬಟ್ ಕ್ಯಾರೆಕ್ಟರ್ ಗುಡ್ ಇತ್ತು ಅಂತಂದರೆ 100% ಬ್ಯೂಟಿಯಾಗಿ ಕಾಣಿಸ್ತಾಳೆ. ಅವಳು ಆರ್ಟಲ್ಲಿ ಹೆಂಗಿರ್ತಾಳೆ ಅನ್ನೋದ್ರ ಮೇಲೇ ಬ್ಯೂಟಿ ರಿಫ್ಲೆಕ್ಟ್ ಆಗುತ್ತೆ ಅಂತ ನನ್ನ ಇಂಟೆನ್ಷನ್ನು. ಬಟ್ ಅದೇ ಅಣ್ಣ, ಮೈನ್ ಪಾಯಿಂಟ್ ಏನಂತಂದರೆ ಬ್ಯೂಟಿ ಪ್ಲಸ್ ಕ್ಯಾರೆಕ್ಟರ್ ಈಸ್ ಈಕ್ವಲ್ ಟು ಬ್ಯೂಟಿಫುಲ್ ಗರ್ಲ್. ವಾವ್. ಓಕೆ ಅಣ್ಣ, ಕೊನೆಯದಾಗಿ ಒಂದು ಪ್ರಪೋಸ್ ಮಾಡಿ ನೋಡೋದು ಒಂದು ಹುಡುಗಿಗೆ ಹೆಂಗೆ ಮಾಡ್ತೀರಂತ ಒಂದು ಎಕ್ಸಾಂಪಲ್ ನಮ್ಮ ಹತ್ರ ತೋರಿಸಿ. ಅಣ್ಣ, ಒಂದು ಹುಡುಗಿ ಮೇಲೆ ಅದೇ ಹೇಳೋದಲ್ವಾ, ಬ್ಯೂಟಿ ಮತ್ತು ಕ್ಯಾರೆಕ್ಟರ್ ಈಸ್ ಈಕ್ವಲ್ ಟು ಬ್ಯೂಟಿಫುಲ್ ಗರ್ಲ್ ಅಂತ. ಅದೇ ಥರ ನನ್ನ ಕಾಲೇಜ್ ಲೈಫಲ್ಲಿ ಒಂದು ಹುಡುಗಿ ಇದ್ಲು. ನಾನು ಅವ್ಳಿಗೆ ಆವಾಗ ಹೇಳ್ತಾ ಇದ್ದೆ, ಆ ರಾಮನ್ಗೆ ಸೀತಾ, ಈ ರಾಜೇಶ್ಗೆ ಹರ್ಷಿತಾ ಅಂತ. ನಿಮ್ಮ 21 ವರ್ಷದ ಜೀವನದಲ್ಲಿ ನೀವು ಕಲ್ತಿರೋ ಒಂದು ಒಳ್ಳೆ ಪಾಠ ಯಾವುದು, ಒಂದು ಕೆಟ್ಟ ಪಾಠ ಅಂದರೆ ಯಾವುದು? ಕಲ್ತಿರುವ ಒಳ್ಳೆ ಪಾಠ ಅಂತಲ್ಲ, ಅನುಭವ. ಅದೇ ಅದು ಏನು ಅನುಭವ ಪಟ್ಟಿದ್ದೀರಾ? ಎಲ್ಲ ವಿಷಯದಲ್ಲಿ ಸರ್. ಆ ವಿಷಯ ಅಂದರೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದರೆ? ಎಲ್ಲ ಕಷ್ಟ ಸುಖ, ಅಮೌಂಟು, ಬಿಸ್ನೆಸ್, ಲೈಫು, ಮನುಷ್ಯರು, ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ. ಜೀವನದಲ್ಲಿ ಯಾವತ್ತೂ ಮೋಸ ಹೋಗಿದ್ದೀರಾ? ಮೋಸ ಇಷ್ಟ ತನಕ ಹೋಗಲಿಲ್ಲ. ಮೋಸ ಹೋಗಿಲ್ಲ? ಇಲ್ಲ, ಮೋಸ ಹೋಗಲಿಲ್ಲ. ಓಕೆ, ಮೋಸ ಮಾಡೋರು ಅಕ್ಕಪಕ್ಕ ಇದ್ದಾರೆ ಅಂತ ಯಾವತ್ತನ ಫೀಲ್ ಆಗಿದೆಯಾ? ಇದ್ದಾರೆ, ನಮ್ಮ ಫ್ರೆಂಡ್ಸೇ ಮಾಡ್ತಾರೆ. ಅದೆಲ್ಲರ ಲೈಫಲ್ಲಿ ಆಗ್ತದೆ ಒಮ್ಮೆ. ಅವಾಗ ಏನು ಅನಿಸುತ್ತೆ ನಿಮ್ಗೆ ಆ ಥರ ಆದಾಗ? ಅನ್ನಿಸ್ತದೆ ಅಂದರೆ ನನಗೆ ಆಲ್ರೆಡಿ ಗೊತ್ತಿರ್ತದೆ ಅವರು ಆ ಥರನೇ ಮೋಸ ಮಾಡ್ತಾರೆ ಅಂತಲೇ ಗೊತ್ತಿರ್ತದೆ. ಸೊ ಆವಾಗ ನಾನು ಅಂದರೆ ಅದಕ್ಕೆ ಬೇಕಾಗದಾಗೆ ಪ್ರಿಪೇರ್ ಆಗಿರ್ತಾನೆ ಅಷ್ಟೇ. ಆಗಿದೆ ಅನುಭವ ಆ ಥರ. ನೀವು ತುಂಬ ನಿಮ್ಮ ಪೇರೆಂಟ್ಸನ್ನ ನಂಬ್ತೀರಾ ಇಲ್ಲ ಫ್ರೆಂಡ್ಸನ್ನ ನಂಬ್ತೀರಾ? ಪೇರೆಂಟ್ಸನ್ನು ನಂಬ್ತಾನೆ.
ಇವಾಗ ನೀವೆಲ್ಲ ವಿಷಯನೂ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊತೀರಾ ಹಾಗಾದರೆ? ಎಲ್ಲ ವಿಷಯ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಫ್ರೆಂಡ್ಸ್ ಮತ್ತು ಪೇರೆಂಟ್ಸಿಗೆ ಕಂಪೇರ್ ಮಾಡಿದರೆ ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸೇ ಮುಖ್ಯ ಆ ಥರ ಈ ಥರ ಎಲ್ಲ. ಬಟ್ ಎಂತಂದರೆ ಪೇರೆಂಟ್ಸ್ ಯಾವತ್ತೂ ಬಿಟ್ಟು ಕೊಡೋದಿಲ್ಲ ಅಷ್ಟು ನಮ್ಮನ್ನು. ಫ್ರೆಂಡ್ಸ್ ಆದರೆ ಎಲ್ಲರೂ ಅಲ್ಲ ಅಂದರೆ ಒಬ್ರೊಬ್ರು ಬಿಟ್ಟು ಕೊಡ್ತಾರೆ ನಮ್ಮನ್ನು, ಬಟ್ ಎಲ್ಲರಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಪೇರೆಂಟ್ಸ್ ಆಗಿಲ್ಲ, ಪೇರೆಂಟ್ಸ್ ಎಲ್ಲರೂ ನನ್ನ ಲೈಫಲ್ಲಿ ಏನೋ ಪೇರೆಂಟ್ಸ್ ಓಕೆ ಫ್ರೆಂಡ್ಸ್ ಸಹ ಓಕೆ ಇದ್ದಾರೆ, ಬಟ್ ಕೆಲವು ಆ ಥರ ಅಷ್ಟೇ. ಓಕೆ, ಇವಾಗ ಒಂದು ಸಣ್ಣ ಎಕ್ಸಾಂಪಲು. ಇವಾಗ ನೀವು ಒಂದು ಹುಡುಗಿನ ಮದುವೆ ಆಗಬೇಕಂತ ಹೇಳ್ತೀರಾ, ಆ ಹುಡುಗಿ ಬಂದು ನಿಮ್ಮ ಪೇರೆಂಟ್ಸ್ನ ಬಿಟ್ಟು ನನ್ನ ಜೊತೆ ಬಂದಿರೋ ಅಂತಾಳೆ, ಏನು ಮಾಡ್ತೀರಾ? ಆ ಕಡೆ ಹುಡುಗಿನೂ ಬಿಡೋಕ್ಕಾಗಲ್ಲ, ಈ ಕಡೆ ಪೇರೆಂಟ್ಸ್ನ ಬಿಡೋಕ್ಕಾಗಲ್ಲ, ಅವಾಗ ಏನು ಮಾಡ್ತೀರಾ? ಆ ಥರ ಹೇಳಿದರೆ ಎಂತ ಮಾಡ್ಲಿಕ್ಕೆ ಆಗೋಲ್ಲ. ಆ ಥರ ಹೇಳೋಳ ನಾನೇ ಮದುವೆ ಆಗೋದಿಲ್ಲ. ಯಾಕೆಂದರೆ ಅವಳು ಪೇರೆಂಟ್ಸನ್ನು ಬಿಡು ಅಂತೇಳಿ ನನ್ನ ಜೊತೆ ಬಾ ಅಂತ ಹೇಳಿದರೆ ನಾನು ಅವಳನ್ನು ಮದುವೆ ಅಂದರೆ ಅವಳು ಆ್ಯಕ್ಚುಲಿ ನನಗೆ ಮದುವೆ ಆಗಲಿಕ್ಕೆ ಆಗಲ್ಲ, ಯಾಕಂದ್ರೆ ಅಂಥ ಹುಡುಗಿ ನನಗೆ ಬೇಡ ಅಷ್ಟೇ. ಬಟ್ ನನ್ನ ಹುಡುಗಿ ಆ ಥರ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಆ್ಯಕ್ಚುಲಿ ಇಲ್ಲ ಹುಡುಗಿ, ಬಟ್ ಇದ್ರೆ ಸಹ ಆ ಥರ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಫೈನಲ್ ಆಗಿ ಒಂದು ಕ್ವಶನು, ಸಿಂಪಲ್ ಆಗಿ ಇದೊಂಥರ ಫನ್ನಿ ಕ್ವಶನು. ಇವಾಗ ನೀವು ಒಂದು ಹುಡುಗನ ಪ್ರಪೋಸ್ ಮಾಡ್ಬೇಕಂತ ಇದ್ದೀರಾ, ಯಾವ ಥರ ಪ್ರಪೋಸ್ ಮಾಡಿ ಅದನ್ನ ಯಾವ ಥರ ಇಂಪ್ರೆಸ್ ಮಾಡ್ತೀರಾ? ನಾನು ಪ್ರಪೋಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅಲ್ಲ, ಮಾಡಬೇಕಂತ ಇದ್ದರೆ ಏನಿಲ್ಲ, ನನಗೆ ನೀನಂದರೆ ಇಷ್ಟ, ತುಂಬ ಇಷ್ಟಪಡ್ತಾ ಇದ್ದೀನಿ. ಜೀವನದಲ್ಲಿ ನೀನು ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಪರವಾಗಿಲ್ಲ, ನಾನು ನೀನು ಚೆನ್ನಾಗಿ ನೋಡ್ಕೋತೀನಿ, ಒಪ್ಕೋತೀಯಾ ಅಂತ ಕೇಳ್ತೀನಿ. ಇಷ್ಟೇ ಸಿಂಪಲ್ ಆಗಿ, ಅಷ್ಟೇ, ಡೈರೆಕ್ಟಾಗಿ ಕೇಳ್ತೀನಿ ಏನೇ ಆದರೂ. ಓಕೆ, ನಾನು ಚಿಲ್ಲಿ ಬ್ರೋ, ಎಣ್ಣೆ ಹೊಡ್ಕೊಂಡು ಪೀಸಾಗಿ ಎಂಜಾಯ್ ಮಾಡ್ತೀನಿ. ಬ್ರೇಕಪ್ ಆಗಿದೆ ಆಲ್ರೆಡಿ, ಬಿಟ್ಟು ಹೋಗಿದ್ದಾಳೆ ಹುಡುಗಿ, ಹಂಗೂ ಎಂಜಾಯ್ ಮಾಡ್ತೀನಿ ಬ್ರೋ. ಬ್ರೇಕಪ್ ಆಗಿದೆ ಅಂತ ಬೇಜಾರೇನಿಲ್ಲ, ಅವಳು ಚೆನ್ನಾಗಿರಲಿ, ಎಲ್ಲೇ ಇದ್ರೂ ಚೆನ್ನಾಗಿರಲಿ, ಆದರೆ ನಾನು ಪಾರ್ಟಿ ಮಾಡ್ತೀನಿ ಬ್ರೋ. ಅದು ಬ್ರೇಕಪ್ಪಿಂದ ನೀವು ಕಲ್ತಿರೋ ಒಂದು ಪಾಠ ಅಂದರೆ ಯಾವುದು? ಯಾವ ಹುಡುಗಿನೂ ಮೋಸ ಮಾಡಬಾರ್ದು, ಯಾವ ಹುಡುಗಿನೂ ಇನ್ನೊಂದ್ಸಲ ಇಷ್ಟಪಡ್ತಾ ಇಲ್ಲ ಬ್ರೋ. ಸಿಂಗಲ್ ಆಗಿದ್ದೀನಿ ಈಗ, ಸಿಂಗಲ್ ರಾಯಲ್ ಆಗಿರ್ತೀನಿ. ಅಂದರೆ ನೀವು ಇವಾಗ ಬ್ರೇಕಪ್ಪಿಂದ ನೀವು ಕಲ್ತಿರೋ ಪಾಠನ ಒಬ್ರಿಗೆ ಒಂದು ಎಕ್ಸಾಂಪಲ್ ಹೇಳೋದಾದರೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಲವ್ ಮಾಡಬೇಕು ಬ್ರೋ, ಅದು ಹೆಂಗೆ ನಮ್ಮ ಮದುವೆ ಆಗಂಗಿದ್ರೆ ಮಾತ್ರ ಲವ್ ಮಾಡಬೇಕು. ಈ ಟೈಮ್ ಪಾಸು, ಈ 2 ತಿಂಗಳು ಲವ್, 3 ತಿಂಗಳು ಲವ್, ಇದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಬ್ರೋ. ಎಲ್ಲ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. 2 ತಿಂಗಳು ಲವ್ ಮಾಡಿದ್ನ, ಹುಡುಗಿ ಬಿಟ್ಟೋದ್ಲು, ಎಣ್ಣೆ ಹೊಡೆದ್ನ, ಅದು ಇದು ಅಂತ ಇರ್ತಾರೆ. ಲವ್ ಮಾಡಬೇಕು, ಲವ್ ಮದುವೆ ಆಗಂಗಿದ್ರೆ ಮಾತ್ರ ಲವ್ ಮಾಡಬೇಕಿಲ್ಲ, ಲವ್ ಮಾಡಬಾರ್ದು. ಯಾವಾಗಲೂ ಲವಲ್ಲಿ ಹುಡುಗಿರೇ ಮೋಸ ಮಾಡ್ತಾರೆ, ಯಾಕೆ ಹುಡುಗರು ಮಾಡಲ್ವಾ? ಹುಡುಗರು ಮಾಡ್ತಾರೆ, ಇಲ್ಲ ಅಂತ ಅಲ್ಲ, ಆದರೆ 90% ಹುಡುಗಿರೇ ಇರ್ತಾರಲ್ಲ, ಯಾವುದೋ ಬೆಸ್ಟಿ ಅಂತ ಇನ್ನೊಂದಂತೆ ಮತ್ತೊಂದಂತೆ ತಗೊಬಂದು ನಿಲ್ಸ್ಕೊಂಬಿಡ್ತಾರೆ. ಇಲ್ಲ ನನಗೆ ಅವ್ನು ಬೇಕು, ಅವ್ನು ಬೇಕು, ಆಯಿತು ಪರಿಚಯ ಮಾಡಿಕೊಡು ನೀನು ಹುಡುಗನ ಒಂದು 4 ಜನ ಕೇಳಿ, ನಮ್ಮ ಹುಡುಗ ನಮ್ಮ ಮದುವೆ ಲವ್ ಮಾಡ್ತಿದ್ದೀನಿ ಅವ್ನ, ಆ ಧೈರ್ಯ ಇರಲ್ಲ. ಅದು ಹುಡುಗರದೇ ಮಚ್ಚ, ನಾನು ಡವು ಮಚ್ಚ, ನಿಮ್ಮ ಅದಕ್ಕೆ ಆಗೋಣ ಅಂತ ಹೇಳ್ಬಿಡ್ತೀವಿ. ಅದು ಹುಡುಗಿರು ಹಂಗೆ ಹೇಳೋಕ್ಕಾಗಲ್ಲ, ಅದಕ್ಕೆ ಬ್ರೇಕಪ್ ಅವ್ರಿಗೆ ಆಗೋದು. ಬ್ರೋ, ಇವಾಗ ನಿಮ್ಮ ಒಂದು ಹುಡುಗಿ ಇಷ್ಟಪಡ್ತಾಯಿರ ಅಂದ್ಕೊಳ್ಳಿ, ಆ ಹುಡುಗಿ ನಿಮ್ಗೆ ಹೇಳ್ತಾರೆ ಬೇರೆ ಹುಡುಗಿ ಜೊತೆ ಮಾತಾಡಬೇಡ, ಬೇರೆ ಹುಡುಗಿ ಜೊತೆ ಇರಬೇಡ, ಮತ್ತು ಹಂಗಿಂಗಂತ ಸ್ವಲ್ಪ ರಿಸ್ಟ್ರಿಕ್ಷನ್ ಇರ್ತಾರೆ, ಅವ್ರು ಆಗ್ತಾರೆ ನಿಮಗೆ, ನೀವೇನು ಮಾಡ್ತೀರಾ ಅದಕ್ಕೆ? ಬಿಟ್ಬಿಡ್ತೀನಿ ಬ್ರೋ, ಹುಡುಗಿನ ಬಿಟ್ಬಿಡ್ತೀನಿ. ಅಂದರೆ ಈಗ ಆಲ್ರೆಡಿ ಮದುವೆಗಿಂತ ಮುಂಚೆ ಅವ್ರ ಜೊತೆ ಮಾತಾಡಬೇಡ, ಅವ್ನ ಜೊತೆ ಮಾತಾಡಬೇಡ ಅಂತಾಳೆ. ಮದುವೆ ಆದಮೇಲೆ ಅಪ್ಪ ಅಮ್ಮನ ಬಿಟ್ಬಿಡು ಅಂತ ಹೇಳೋದು ಬಿಟ್ಬಿಡೋಕ್ಕಾಯ್ತದ ಬ್ರೋ? ಅಕಸ್ಮಾತ್ ಈ ಮಾತನ್ನ ನಿಮ್ಮ ತಾಯಿ ಏನಾದರೂ ಹೇಳಿದ್ರೆ ಬೇರೆ ಹುಡುಗಿ ಜೊತೆ ಸೇರಬೇಡಪ್ಪ ಅಂತ, ಅವಾಗ ಏನು ಮಾಡ್ತೀರಾ? ನಮ್ಮ ತಾಯಿ ಮಾತು ಕೇಳ್ತೀನಿ ಬ್ರೋ, ನಮ್ಮ ತಾಯಿಯಿಂದನೇ ತಾನೇ ನಾನು ಬಂದಿರೋದು. ನಮ್ಮ ತಾಯಿ ಮಾತು ಏನು ಹೇಳಿದ್ರು ಕೇಳ್ತೀನಿ. ಒಂದು ಮಾತು ಬೈದ್ರು ಬೈಸ್ಕೊತೀನಿ, ಹೊಡೆದ್ರು ಹೊಡ್ಸ್ಕೊತೀನಿ. ನಮ್ಮ ತಾಯಿ ಮಾತು ಮರಪ್ಪ ಮುಂದಕ್ಕೆ ಮಾತೇ ಇಲ್ಲ. ಹ್ಞೂ ಅಂದ್ರು ಸರಿ, ಬೇಡವಾ ಬೇಡ, ಮುಗ್ದೋಯ್ತು ಅಷ್ಟೇ. ಬ್ರೋ, ಹುಡುಗಿನೂ ಅದೇ ಇಂಟೆನ್ಷನ್ ಹೇಳ್ತಾ ಇರ್ಬೋದಲ್ಲ ನಿಮ್ಮ ಹತ್ರ? ಹೇಳೋ ರೀತಿ ಚೆನ್ನಾಗಿರ್ಬೇಕಲ್ಲ, ಈಗ ಅವ್ರ ಜೊತೆ ಮಾತಾಡಬೇಡ, ಆಯ್ತು ನೆಕ್ಸ್ಟ್ ಟೈಮ್ ಹೇಳ್ತಾ ಹುಡುಗರ ಜೊತೆ ಸೇರಬೇಡ. ನಮ್ಮಮ್ಮ ಯಾವತ್ತು ಹುಡುಗರ ಜೊತೆ ಸೇರಬೇಡ ಅಂತ ಯಾವತ್ತೂ ಹೇಳಿಲ್ಲ. ಪೀಸಾಗಿ ಚೆನ್ನಾಗಿರು ನೀನು ಅಂತಲೇ ಹೇಳ್ತಾರೆ. ಅದು ಹುಡುಗಿರ ಹತ್ರ ಚೆನ್ನಾಗಿರೋ ಅಂತ ಹೇಳ್ಬೋದು, ಅದೇ ಬಿಟ್ಟು ಅವ್ರ ಜೊತೆ ಮಾತಾಡಬೇಡ, ಹುಡುಗಿ ಜೊತೆ ಮಾತಾಡಬೇಡ, ಹಂಗೆ ಹಂಗೆ ನನಗೆ ಇಷ್ಟ ಆಗಲ್ಲ ಬ್ರೋ. ಮತ್ತು ಇವಾಗ ಹುಡುಗರು ರೆಸ್ಟ್ರಿಕ್ಷನ್ ಆಗ್ತಾರಲ್ಲ ಬ್ರೋ ಹುಡುಗಿರಿಗೆ, ಹಂಗೆ ಮಾಡು ಹಿಂಗೆ ಮಾಡು ಅಂತ, ಅದು ತಪ್ಪಲ್ಲ ಹಾಗಾದರೆ? ಹುಡುಗರು ಹೇಳ್ತಾರೆ ಇವಾಗ ಡ್ರೆಸ್ ಚೆನ್ನಾಗಿ ಹಾಕೊಂಬ ಅಂತ. ಇಲ್ಲ, ಚಿಕ್ಕ ಚಿಕ್ಕ ಡ್ರೆಸ್ಗಳು ಹಾಕೋತೀನಿ, ಯಾರು ತಾನೇ ಹೋಗ್ತೀನಿ, ನಿಮ್ಮ ಅಪ್ಪ ಅಮ್ಮ ಹೋಗ್ತಾರೆಲ್ಲ ಸೆಕೆಂಡ್ರಿ. ನೀನು ಲವ್ ಮಾಡ್ತಾರೆ ಹುಡುಗ ನಂಗೆ ಗೊತ್ತು, ಬೇರೆ ಹುಡುಗ ನಂಗೆ ರೇಟ್ ಮಾಡ್ತಾನೆ ಅಂತ ಗೊತ್ತು ನನಗೆ. ನಾನು ಹೇಳ್ತೀನಿ ಈ ಥರ ಬರಬೇಡ ಚಿನ್ನ, ಇನ್ನೂ ನೆಕ್ಸ್ಟ್ ಟೈಮ್ ನೀಟಾಗಿ ಡ್ರೆಸ್ ಹಾಕೊಂಬ, ಆಯ್ತು ಹಂಗೆ ಬಾ ಅಂತ. ಇಲ್ಲ ನಾನು ಹಿಂಗೆ ಬರ್ತೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಹುಡುಗರು ಸೈಲೆಂಟ್ ಆಗ್ಬಿಡ್ಬೇಕು, ಇಲ್ಲ ಲವ್ ಮಾಡೋಕೆ ಹೋಗ್ಬಾರ್ದು, ಪೀಸಾಗಿರಬೇಕು. ಓಕೆ, ಕೊನೆಯದಾಗ ಒಂದು ಕ್ವಶನ್ ಬ್ರೋ, ಒಂದು ಹುಡುಗ ಪ್ಲೇ ಬಾಯ್ ಆಗೋದು ಯಾವಾಗ? ಲವ್ ಬ್ರೇಕಪ್ ಆದಮೇಲೆ ಬ್ರೋ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಿದ್ರೆ ಬ್ರೀಫಾಗಿ. ಏನಂದರೆ ಅಪ್ಪ ಹುಡುಗಿ ಬಿಟ್ಟು ಹೋಗ್ಬಿಡ್ತಾಳೆ, ಎಂಜಾಯ್ ಮಾಡಬೇಕು, ಲೈಫ್ ಎಂಜಾಯ್ ಮಾಡಬೇಕು ಅಷ್ಟೇ. ಅದನ್ನ ಬಿಟ್ಬಿಟ್ಟು ಅವ್ಳು ಬಿಟ್ಟು ಹೋದ್ಲು ಅಂತ ಕುಡಿಯೋದು, ಮನೇಲಿರೋ ತೊಂದರೆ ಕೊಡೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಬ್ರೋ. ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿ ಜಾಲಿಯಾಗಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡು ಪೀಸಾಗಿ ನೆಮ್ಮದಿಗೆ ಇರಬೇಕು ಫೈಸ್ಫುಲ್ಲಾಗಿ. ಅದನ್ನ ಬಿಟ್ಬಿಟ್ಟು ಈ ಲವ್ ಬಿಟ್ಟೋದ್ಲು ಅಂತ ಬಿಟ್ಟು ಹೋಯ್ತಾರೆ. ಒಬ್ಬೊಬ್ಬ ನೋಡಿ ಆಗಲೇ ಹುಡುಗಿ ಮೇಲೆ ಕ್ರಶ್ ಆಯಿತು, ಏನು ಮಾಡೋಣ, ಸುಮ್ಮನೆ ಹೇಳ್ಕೊಬೇಕಷ್ಟೇ, ಪೀಸಾಗಿರಬೇಕು. ಅದನ್ನ ಬಿಟ್ಬಿಟ್ಟು ಪೀಸಾಗಿರಬೇಕು ಬ್ರೋ, ಲವೆಲ್ಲ ಬೇಡ, ನಮ್ಗೆ ಇಷ್ಟ ಆಗಲ್ಲ ಲವ್. ನಿಮ್ಮ ಜೀವನದಲ್ಲಿ ಮೋಸ ಹೋಗಿದೆ ಅವಾಗ ಫಸ್ಟ್ ಟೈಮ್ ಮೋಸ ಹೋಗಿದೆ ಅಂದರೆ? ಬ್ರೋ, ಫಸ್ಟ್ ಟೈಮ್ ಮೋಸ ಹೋಗಿದ್ದು ಅದೇ ಯಾವಾಗ? ಆಲೇ ಒಂದು 4-5 ಮಂತ್ಸ್ ಆಯಿತು ಬ್ರೋ ಮೋಸ ಹೋಗಿ. ಇಷ್ಟ ಅವಳೇ ಬಂದೆ, ನಾನೇ ಹೇಳಿದೆ ಇಷ್ಟ ನನಗೆ ನೀನು ಅಂತ. ಸರಿ ಆಯಿತು ಅಂತ ಚೆನ್ನಾಗಿ ಹೆಂಗೋ ಹೋಗ್ತಾ ಇದ್ವಿ, ಫೋನ್ ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂತ. ಆಮೇಲೆ ಏನಾಯಿತು, ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ನಂಗೆ ಬೇಡ ನೀನು ಅಂತ. 3ನೇವರಿಂದ ಗೊತ್ತಾಯ್ತು ಹುಡುಗಿನ ಒಂದು ಹುಡುಗನ ಇಷ್ಟಪಡ್ತಾವಳೆ ಅಂತ. ಸರಿ ಆಯ್ತು ಚೆನ್ನಾಗಿರು,
ನಾನು ಚೆನ್ನಾಗಿ ನನಗೂ ಇನ್ನೊಂದು ಹುಡುಗಿ ಸಿಗ್ತಾಳೆ, ನಾನು ಪೀಸಾಗಿರ್ತೀನಿ. ನನಗೆ ನೋಡಿಲ್ಲ ಅಂದರೆ ಅವ್ರ ಅಕ್ಕ ಸಿಗ್ತಾಳೆ, ನನಗೇನು ಭಯನಾ ಬ್ರೋ? ಸರಿ, ನಮ್ಮ ಫ್ರೆಂಡ್ಗಳ ಜೊತೆ ಕೊಡ್ತೀವಿ, ಪಾರ್ಟಿ ಮಾಡ್ತೀವಿ, ಎಲ್ಲ ಫ್ರೆಂಡ್ಸ್ಗಳು ಸೇರ್ತೀವಿ, ಅಲ್ಲಿ ಇಲ್ಲಿ ಓಡಾಡೋದು, ಪ್ಲೇಸ್ಗಳಿಗೆ ಹೋಗೋದು. ಬಟ್ ನೇಚರ್ ಬಗ್ಗೆ ಥಿಂಕ್ ಮಾಡೋದು, ಅಪ್ಪ ಅಮ್ಮ ಬಗ್ಗೆ ಥಿಂಕ್ ಮಾಡೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಥಿಂಕ್ ಮಾಡ್ಕೊಂಡೇ ಅವ್ರಿಗೆ ಕಳಿಬೇಕಷ್ಟೇ ನಮ್ಮ ತಲೆಯಲ್ಲಿ. ಅಂದರೆ ಹುಡುಗಿನ ನೆನ್ಪು ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಕುಡ್ಕೊಂಡು ಗಿಡ್ಕೊಂಡು ಹೆಲ್ತ್ ಇಶ್ಯೂ ಮಾಡ್ಕೊಂಡು ಈ ಥರ ಎಲ್ಲ ಮಾಡೋಲ್ಲ? ಆ ಥರ ಎಲ್ಲ ಮಾಡ್ತಾರೆ, ಕೆಲವೊಬ್ರು ಮಾಡ್ತಾರೆ. ಬಟ್ ಆ ಥರ ನಾನು ಮಾಡಬೇಕಾಗಿತ್ತು, ಬಟ್ ನಾ ಮಾಡಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ನಾನು ಒಳ್ಳೇದು ಮಾತು ಹೇಳಿದರು, ಅಂದರೆ ಹಿಂಗೆ ಮಾಡು, ಅವರಿಲ್ಲ ಅಂದರೆ ಇನ್ನೊಬ್ರು ಹುಡುಗಿ ತಿಳ್ಕೊಂಡು ಹೋಗು ಅಂತ ಹೇಳ್ತಾರೆ. ಅವಳಿಲ್ಲ ಅಂದರೆ ಇನ್ನೊಬ್ಳು ಹುಡುಗಿ ಅಂತ ಹೇಳ್ತಾರಲ್ಲ, ನೀವು ಹುಡುಗಿನ ತುಂಬ ಮನ್ಸಾರಿ ಇಷ್ಟಪಟ್ಟಿರ್ತೀರಲ್ಲ, ಬೇರೆ ಹುಡುಗಿ ಮೇಲೆ ಫೀಲ್ ಬರುತ್ತಾ? ಬರುತ್ತೆ, ಬಟ್ ಟ್ರೈ ಮಾಡಬೇಕು. ನಮ್ಮ ಮನಸ್ಸೇ ನಮಗೆ ಕೇಳ್ಬಾರ್ದು, ನಮ್ಮ ಮನಸ್ಸೇ ನಾವು ಹೇಳ್ದಂಗೆ ಕೇಳ್ಬೇಕು. ಆ ಥರ ನಾವು ಫೀಲ್ ಮಾಡ್ಕೋಬೇಕು, ಅವಾಗೇ ನಮ್ಗೆ ದೂರ ಆಗೋದು ಆ ಹುಡುಗಿಯಿಂದ. ನೀವು ಆ ಬ್ರೇಕಪ್ಪಿಂದ ಕಲ್ತಿರೋ ಒಂದು ಒಳ್ಳೆ ಪಾಠ ಅಂದರೆ ಯಾವುದು? ಅಂದರೆ ಯಾರು ನಂಬಬೇಕು, ಯಾರನ್ನ ನಂಬಾರ್ದು, ಅಷ್ಟೊಂದು ಕಲ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.